Hello everyone. Welcome to News Navigator program of Shankar IAS Academy. ಇತ್ತೀಚಿನ ದಿನಗಳಲ್ಲಿ ಭಾರತದ ಜನಸಂಖ್ಯೆ ತುಂಬಾನೇ ಹೆಚ್ಚಾಗ್ತಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ದೇಶ ಭಾರತ ಅಂತಾನೆ ಹೇಳ್ಬೋದಾಗತ್ತೆ. ಆದ್ರೆ ಈ ಒಂದು ಜನಸಂಖ್ಯೆಯಿಂದ ಭಾರತದ ಲೋಕಸಭಾದಲ್ಲಿ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಾಪ್ಯುಲೇಷನ್ ಹೇಗೆ ಅಂದ್ರೆ ರೆಪ್ರೆಸೆಂಟೇಷನ್ ಹೇಗೆ ಚೇಂಜ್ ಆಗತ್ತೆ. ಈಗ ಹೊಸದಾಗಿ ಸೆನ್ಸಸ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ. ಅದರಿಂದ ಡಿಲಿಮಿಟೇಷನ್ ನ 2026 ಈ ವರ್ಷದಲ್ಲೇನೆ ಜೂನ್ ಮಂತ್ ಅಲ್ಲಿ ಡಿಲಿಮಿಟೇಷನ್ ನ ಕಮಿಷನ್ ಫಾರ್ಮ್ ಮಾಡ್ತಾರೆ. ಸೊ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲೀಸ್ ಗಳು ಅಥವಾ ಟೆರಿಟೋರಿಯಲ್ ಬೌಂಡ್ರೀಸ್ ಗಳನ್ನ ಚೇಂಜ್ ಮಾಡ್ಬಿಟ್ಟು ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಆ ಒಂದು ಸ್ಟೇಟ್ಗೆ ಎಷ್ಟು ರೆಪ್ರೆಸೆಂಟೇಷನ್ ಬೇಕು, ಲೋಕಸಭಾದಲ್ಲಿ ಆಗಿರಬಹುದು ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಲ್ಲಾದ್ರೂ ಆಗಿರಬಹುದು, ಹೇಗೆ ರೆಪ್ರೆಸೆಂಟೇಷನ್ ಕೊಡಬೇಕು, ಇವೆಲ್ಲವೂ ಕೂಡ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗಿದೆ. ನಾರ್ತ್ ಸ್ಟೇಟಿಗೆ ನೋಡಿದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸದರ್ನ್ ಸ್ಟೇಟಿಗೆ ನೋಡಿದ್ರೆ ಪಾಪ್ಯುಲೇಷನ್ ಕಡಿಮೆ ಇರೋದನ್ನ ನೋಡಬಹುದಾಗುತ್ತೆ. ಪಾಪ್ಯುಲೇಷನ್ ಕಂಟ್ರೋಲ್ಡ್ ಪಾಲಿಸೀಸ್ ಗಳನ್ನ ಸೌತ್ ಸ್ಟೇಟ್ಸ್ ಗಳು ತಗೊಂಡ್ಬಂದ್ಬಿಟ್ಟು ಸೌತ್ ಅಲ್ಲಿ ಪಾಪ್ಯುಲೇಷನ್ ಗ್ರೋತ್ ನ ಕಂಟ್ರೋಲ್ ಮಾಡಿವೆ ಕಂಪೇರ್ ಟು ನಾರ್ತ್ ಇಂಡಿಯಾ. ಸೊ ನಾರ್ತ್ ಇಂಡಿಯಾದ ಸ್ಟೇಟ್ಸ್ ಗಳಿಗೆ ಹೈಯರ್ ರೆಪ್ರೆಸೆಂಟೇಷನ್ ಬರುತ್ತೆ, ಸೌತ್ ಇಂಡಿಯಾದ ಸ್ಟೇಟ್ಸ್ ಗಳಿಗೆ ಲೋವರ್ ರೆಪ್ರೆಸೆಂಟೇಷನ್ ಬರುತ್ತೆ. ಹಾಗಾಗಿ ಭಾರತದ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಭಾರತದ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಫೆಡರಲ್ ಕಾನ್ಫ್ಲಿಕ್ಟ್ ಅರೈಸ್ ಆಗತ್ತೆ ಅನ್ನುವಂತಹ ಒಂದು ಆರ್ಟಿಕಲ್ ನ ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ನ ಮಾಡ್ಕೊಳ್ಳೋಣ. ಭಾರತದ ಜನಸಂಖ್ಯೆ ಈವನ್ ಆಗಿ ಅಥವಾ ಈಕ್ವಲ್ ಆಗಿ ಎಲ್ಲಾ ಸ್ಟೇಟ್ಸ್ ಗಳಲ್ಲೂ ಕೂಡ ಇಲ್ಲ, ಡೆವಲಪ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸ್ಟೇಟ್ಸ್ ಗಳು ಪಾಪ್ಯುಲೇಷನ್ ಗ್ರೋತ್ ಅನ್ನ ಬ್ರಿಲಿಯಂಟ್ ಆಗಿ ಕಂಟ್ರೋಲ್ ಮಾಡಿವೆ. ಅದೇ ತರ ಕೆಲವೊಂದು ಸ್ಟೇಟ್ಸ್ ಗಳು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಥವಾ ನಂಬರ್ ಆಫ್ ಪಾಪ್ಯುಲೇಷನ್ ನ ತುಂಬಾನೇ ಡ್ರಾಸ್ಟಿಕ್ ಆಗಿ ಇನ್ಕ್ರೀಸ್ ಮಾಡಿರೋದನ್ನ ನಾವು ನೋಡಬಹುದಾಗತ್ತೆ. ಬಟ್ ಈಗ ಯಾಕೆ UPSC ಗೆ ಇದು ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳಿದ್ರೆ, ಡೆಮೊಕ್ರೆಟಿಕ್ ಪೊಲಿಟಿಕ್ಸ್ ಅಲ್ಲಿ ಈಕ್ವಾಲಿಟಿಯ ಕ್ಲಾಶ್ ಆಗುವಂತಹ ಚಾನ್ಸಸ್ ಇದೆ. ಹಾಗೆ ಫೆಡರಲ್ ಫೇರ್ನೆಸ್ ಆಫ್ ಪಾಪ್ಯುಲೇಷನ್ ಕೂಡ ಫೆಡರಲಿಸಂ ನ ಡಿಕ್ರೀಸ್ ಮಾಡುವಂತಹ ಚಾನ್ಸಸ್ ಇದೆ. ಈ ವಿಡಿಯೋದಲ್ಲಿ ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಕೂಡ ನೋಡ್ಕೊಳ್ಳೋಣ, ಕಾನ್ಸ್ಟಿಟ್ಯೂಯೆನ್ಸೀಸ್ ಬಗ್ಗೆ ಕೂಡ ನೋಡ್ಕೊಳ್ಳೋಣ. ಮೊದಲಿಗೆ ಆರ್ಟಿಕಲ್ 81 ತುಂಬಾನೇ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಈ ಆರ್ಟಿಕಲ್ 81 ಅಂದ್ರೆ ಏನು ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಆರ್ಟಿಕಲ್ 81 ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಆರ್ಟಿಕಲ್ 81ರ ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಲಿಮೆಂಟರಿ ಸೀಟ್ಸ್ ಗಳನ್ನ ಸ್ಟೇಟ್ ಪಾಪ್ಯುಲೇಷನ್ ಬೇಸಿಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಆರ್ಟಿಕಲ್ 81 ಹೇಳುತ್ತೆ. ಅಂದ್ರೆ ಲೋಕಸಭಾದಲ್ಲಿ ಸೀಟ್ಸ್ ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಡಿಪೆಂಡ್ಸ್ ಆನ್ ದ ಪಾಪ್ಯುಲೇಷನ್ ಆಫ್ ದ ಈಚ್ ಸ್ಟೇಟ್ ಅನ್ನೋದನ್ನ ಪಾರ್ಲಿಮೆಂಟ್ ಅಂದ್ರೆ ಆರ್ಟಿಕಲ್ 81 ಅಲ್ಲಿರುವಂತಹ ಆರ್ಟಿಕಲ್ ಹೇಳುತ್ತೆ. ಸೊ ಇದರ ಐಡಿಯಾ ತುಂಬಾ ಸಿಂಪಲ್. ಯಾಕೆ ಈ ತರ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಶುಡ್ ರೆಪ್ರೆಸೆಂಟ್ ರಫ್ಲಿ ದ ಸೇಮ್ ನಂಬರ್ ಆಫ್ ಸಿಟಿಸನ್ಸ್. ಎಷ್ಟು ಜನ ಸಿಟಿಸನ್ಸ್ ಇದ್ದಾರೆ ಅಷ್ಟು ಜನಕ್ಕೆ ತಕ್ಕಂತೆ ರೆಪ್ರೆಸೆಂಟೇಷನ್ಸ್ ಅಥವಾ ಲೀಡರ್ಸ್ ಗಳು ಇರ್ಲಿ ಅನ್ನೋದು ಇದರ ಐಡಿಯಾ ಆರ್ಟಿಕಲ್ 81ರದ್ದು. ಇನ್ನ ನಾವು 1950ರಿಂದ 1960ರ ಸಮಯನ ನೋಡ್ಕೊಂಡ್ರೆ, ಆಗ ನಮ್ಗೆ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯ ಪ್ರಾಬ್ಲಮ್ ಇಷ್ಟೊಂದಾಗಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಈ ಮೆಥಡಾಲಜಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಅಂದ್ರೆ ಪಾಪ್ಯುಲೇಷನ್ ಬೇಸಿಸ್ ಅಲ್ಲಿ ಸೀಟ್ಸ್ ಅಲೋಕೇಶನ್ ಮಾಡುವಂತಹ ಮೆಥಡಾಲಜಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಬಟ್ ಈಗ ಪಾಪ್ಯುಲೇಷನ್ ಗ್ರೋತ್ ಡ್ರಾಸ್ಟಿಕ್ ಆಗಿ ಅನ್ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತಿರೋದ್ರಿಂದ ಒಂದು ಕ್ವಶನ್ ಅರೈಸ್ ಆಗ್ತಿದೆ. ಏನು ಅಂತ ಹೇಳಿದ್ರೆ, ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಈ ಒಂದು ಸೀಟ್ ಅಲೋಕೇಶನ್ ಮಾಡೋದು ರೈಟಾ ಅಥವಾ ರಾಂಗ್ ಅಂತ. ಬಿಕಾಸ್ ಪಾಪ್ಯುಲೇಷನ್ ಇಸ್ ನಾಟ್ ದ ಓನ್ಲಿ ಕ್ರೈಟೀರಿಯಾ ಫಾರ್ ದ ರೆಪ್ರೆಸೆಂಟೇಷನ್ ಆಫ್ ದ ಸ್ಟೇಟ್ಸ್. ಬಟ್ ಇವಾಗಿನ ಸಿಚುವೇಶನ್ ಪ್ರಕಾರ ಪಾಪ್ಯುಲೇಷನ್ ಅನ್ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತಿರೋದ್ರಿಂದ ಈಕ್ವಾಲಿಟಿಯನ್ನ, ಗ್ರೋತ್ ಅಲ್ಲಿ ಈಕ್ವಾಲಿಟಿಯನ್ನ ಅಚೀವ್ ಮಾಡೋದು ತುಂಬಾನೇ ಕಷ್ಟ ಆಗ್ತಿದೆ. ಇನ್ನು ನಾವು ಫಸ್ಟ್ ಟೈಮ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ನೋಡ್ಕೊಂಡ್ರೆ, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1976 ಅಲ್ಲಿ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಅಮೆಂಡ್ಮೆಂಟಿನ ಮೂಲಕ ಸೀಟ್ ಅಲೋಕೇಶನ್ ನ
1976ರ ಸೆನ್ಸರ್ ಪ್ರಕಾರ ಫೀಸ್ ಮಾಡಲಾಗತ್ತೆ. ಸೊ ಈ ಫ್ರೀಸ್ ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದ್ರೆ 2000 ಇಸವಿಯ ತನಕ 1971ರ ಸೆನ್ಸಸ್ಗೆ ಸೀಟಿನ ಅಲೋಕೇಶನ್ ನ ಕನ್ಸಿಡರ್ ಮಾಡಲಾಗುತ್ತೆ. ಅದಾದ ನಂತರ ಬರೋದು 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2002. ಇದು ಸೇಮ್ ಸೀಟ್ ಅಲೋಕೇಶನ್ ಫ್ರೀಸ್ ಮಾಡುತ್ತೆ, ಮುಂದಿನ 25 ವರ್ಷಕ್ಕೆ ಎಕ್ಸ್ಟೆಂಡ್ ನ ಮಾಡಲಾಗುತ್ತೆ. ಅದಕ್ಕೋಸ್ಕರ ನಮ್ಗೆ 2026ರ ತನಕ ಸೇಮ್ ಸೀಟ್ ಅಲೋಕೇಶನ್ ಫ್ರೀಸ್ ಮಾಡಲಾಗುತ್ತೆ. ದೋ ಪಾಪ್ಯುಲೇಷನ್ ಇನ್ಕ್ರೀಸ್ ಆದ್ರೂ ಕೂಡ ನಂಬರ್ ಆಫ್ ರೆಪ್ರೆಸೆಂಟೇಷನ್ ಆಗ ಎಷ್ಟಿತ್ತು ಹಾಗೆಯೇ ಇದೆ. ಅದಾದ ನಂತರ ಬರೋದೇ 87th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. 87th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಸ್ಟೇಟ್ ಟೆರಿಟೋರಿಯಲ್ ಬೌಂಡ್ರೀಸ್ ಅನ್ನ 2001ರ ಸೆನ್ಸಸ್ ಪ್ರಕಾರ ಅಡ್ಜಸ್ಟ್ ಮಾಡಲಾಗುತ್ತೆ. ಅಂದ್ರೆ ಸ್ಟೇಟ್ಗಳ ಬಾರ್ಡರ್ ಸ್ಟೇಟ್ಸ್ಗಳ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂನ್ಸಿ ಏನಿದೆಲ್ಲ ಅದನ್ನ 2001ರ ಪ್ರಕಾರ 2001ರಲ್ಲಿ ಸೆನ್ಸಸ್ ಆಗಿರೋದು ನಮ್ಗೆ ಕೊನೆಯದಾಗಿ ಆ ಸೆನ್ಸಸ್ಸಿನ ಪ್ರಕಾರನೇ ಅಡ್ಜಸ್ಟ್ ನ ಮಾಡಲಾಗುತ್ತೆ 87th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಪ್ರಕಾರ. ಈಗ ಯೂನಿಯನ್ ಗವರ್ಮೆಂಟ್ ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಗಳ ಸೀಟ್ ನ ಇನ್ಕ್ರೀಸ್ ಮಾಡುವ ಉದ್ದೇಶವನ್ನ ಹೊಂದಿದೆ. ಮೊನ್ನೆ ಅಷ್ಟೇ ನ್ಯೂಸ್ ಅಲ್ಲಿ ನೋಡಿದ್ವಿ, ನಮ್ಗೆ ಈಗ ಸೀಟ್ನ 816ಕ್ಕೆ ಏರಿಸ್ತೀವಿ ಅಂತ ಹೇಳ್ಬಿಟ್ಟು ಸೀಟಿನ ಅಲೋಕೇಶನ್ ಇನ್ಕ್ರೀಸ್ ಮಾಡೋದನ್ನ ಹೇಳಿರೋದನ್ನ ನೋಡಿದ್ವಿ. ಯೂನಿಯನ್ ಗವರ್ಮೆಂಟ್ ಲೋಕಸಭಾ ಸ್ಟೇಟ್ಸ್ ನ ಅಂದ್ರೆ ಲೋಕಸಭಾ ಪೀಪಲ್ ಆಫ್ ಇಂಡಿಯಾನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ, ಇಲ್ಲಿ 814 ಸೀಟ್ಸ್ ಗಳನ್ನ ರೆಪ್ರೆಸೆಂಟ್ ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ 816 ನಂಬರ್ ಆಫ್ ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಮುಂಚೆ ಇದ್ದಿದ್ದು 543 ಸೀಟ್ಸ್ ಗಳು. ಸೊ ಇದನ್ನ ಹೇಗೆ ಇನ್ಕ್ರೀಸ್ ಮಾಡ್ತಾರೆ ಅಂತ ಹೇಳಿದ್ರೆ 2011ರ ಸೆನ್ಸಸ್ ನ ಪ್ರಕಾರ. ನಂತರ 33% ವಿಮೆನ್ ರೆಪ್ರೆಸೆಂಟೇಷನ್ ನ ತರಬೇಕು. ಬೈ ದ ಎಲೆಕ್ಷನ್ 2029 ಎಲೆಕ್ಷನ್ ಆಗೋದ್ರೊಳಗಡೆ ವಿಮೆನ್ ರೆಪ್ರೆಸೆಂಟೇಷನ್ 33% ಆಫ್ ದ ವಿಮೆನ್ ರೆಪ್ರೆಸೆಂಟೇಷನ್ ನ ತರಬೇಕು. ಹಾಗೆಯೇ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಲ್ಲಿ ಹಾಗೂ ಲೋಕಸಭಾದಲ್ಲಿ 50% ಆಫ್ ದ ಸೀಟ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಹೊಂದಿದೆ. ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ ವಿಮೆನ್ ರೆಪ್ರೆಸೆಂಟೇಷನ್ ನ 33% ಇನ್ಕ್ರೀಸ್ ಮಾಡಬೇಕು. ಅಂದ್ರೆ ಏನ್ 816 ನಂಬರ್ ಆಫ್ ಸೀಟ್ಸ್ ಇದೆಯಲ್ಲ ಅದರಲ್ಲಿ 273 ಸೀಟ್ಸ್ ಬಂದ್ಬಿಟ್ಟು ವಿಮೆನ್ ಗೆ ರಿಸರ್ವೇಶನ್ ಆಗುತ್ತೆ. ಅದ್ರ ಜೊತೆಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಹಾಗೂ ಶೆಡ್ಯೂಲ್ಡ್ ಟ್ರೈಬ್ಸ್ 50% ಇನ್ಕ್ರೀಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟಿನ ರೆಪ್ರೆಸೆಂಟೇಷನ್ ಇವಾಗ 84 ಇದೆ, ದಟ್ ಮೇ ಇನ್ಕ್ರೀಸ್ ಟು 136. ಶೆಡ್ಯೂಲ್ಡ್ ಟ್ರೈಬ್ಸಿನ ಅಲೋಕೇಶನ್ ಬಂದ್ಬಿಟ್ಟು 47 ಇದೆ, ದಟ್ ಮೇ ಇನ್ಕ್ರೀಸ್ ಟು 70. ಸೊ ಈ ರೀತಿಯಾಗಿ 50% ಆಫ್ ದ ಸೀಟ್ ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿ 543 ಇರುವಂತಹ ಸೀಟನ್ನ 816ಗೆ ತಗೊಂಡ್ಬರ್ಲಾಗತ್ತೆ. ಈ 816ಗೆ ತಗೊಂಡ್ಬರೋದ್ರಿಂದ ಇದೆಲ್ಲದರ ಕಂಪೋಸಿಷನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇದೆಲ್ಲದರ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗೋದು 2029ರ ಜನರಲ್ ಎಲೆಕ್ಷನ್ ಆದ ನಂತರ, ಅಲ್ಲಿ ತನಕ ಅಲ್ಲ. ಜೂನ್ 2026ರಿಂದ ಡಿಲಿಮಿಟೇಷನ್ ಕಮಿಷನ್ ನ ಸೆಟಪ್ ಮಾಡಲಾಗುತ್ತೆ. ಯಾತಕ್ಕೋಸ್ಕರ ಡಿಲಿಮಿಟೇಷನ್ ಕಮಿಷನ್? ಯಾಕೆ ಅಂತ ಹೇಳಿದ್ರೆ ಸೆನ್ಸಸ್ ಆದ ನಂತರ ಡಿಲಿಮಿಟೇಷನ್ ಕಮಿಷನ್ ನ ಆರ್ಗನೈಸ್ ಮಾಡೋದು ಮ್ಯಾಂಡೇಟರಿ. ಸೊ ಈ ಮ್ಯಾಂಡೇಟರಿ ಇರುವಂತಹ ಡಿಲಿಮಿಟೇಷನ್ ಕಮಿಷನ್ ನ ಆರ್ಗನೈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜೂನ್ ಅಲ್ಲಿ ಸೆಟಪ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಸೊ 2029ರ ಎಲೆಕ್ಷನ್ ನ ಒಳಗಾಗಿ ಹೊಸ ಬೌಂಡ್ರೀಸ್ ಗಳನ್ನ ರೀಡ್ರಾ ಮಾಡೋದಕ್ಕೋಸ್ಕರ ಡಿಲಿಮಿಟೇಷನ್ ಕಮಿಷನ್ ಬರ್ತಾ ಇದೆ. ಸೊ ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಡಿಲಿಮಿಟೇಷನ್ ಕಮಿಷನ್. ಡಿಲಿಮಿಟೇಷನ್ ಅಂದ್ರೆ ಏನು, ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಡಿಲಿಮಿಟೇಷನ್. ಸೊ ಡಿಲಿಮಿಟೇಷನ್ ಅಂತ ಹೇಳಿದ್ರೆ ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿಗೆ ಈಕ್ವಲ್ ಸೀಟ್ಸ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಸ್ಟೇಟ್ ಬೌಂಡ್ರೀಸ್ ಗಳನ್ನ ರೀಡ್ರಾ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಡಿಲಿಮಿಟೇಷನ್ ನ ತಗೊಂಡ್ಬರ್ಲಾಗತ್ತೆ. ಅದನ್ನ ಡಿಲಿಮಿಟೇಷನ್ ಅಂತ ಹೇಳಿ ಕರೀತೇವೆ. ಅಂದ್ರೆ ಪ್ರತಿ ವರ್ಷ ಸೆನ್ಸಸ್ ಆದ ನಂತರ ಬೇಸ್ಡ್ ಆನ್ ದ ಸೆನ್ಸಸ್ ಕಾನ್ಸ್ಟಿಟ್ಯೂನ್ಸೀಸ್ ಗಳನ್ನ ಡಿಪೆಂಡ್ ಮಾಡಬೇಕು, ರೀಡ್ರಾ ಮಾಡಬೇಕು. ಸೊ ಈ ಕಾನ್ಸ್ಟಿಟ್ಯೂನ್ಸೀಸ್ ಗಳನ್ನ ರೀಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಪರೇಟ್ ಬಾಡಿ ಬೇಕು, ದಟ್ ಇಸ್ ವಾಟ್ ದ ಡಿಲಿಮಿಟೇಷನ್.
ರೀಡ್ರಾ ಮಾಡೋ ಮೂಲಕ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ ಆಗಿರುವಂತಹ 1 ಪರ್ಸನ್ 1 ವೋಟ್ 1 ವ್ಯಾಲ್ಯೂ ಇದನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಡಿಲಿಮಿಟೇಷನ್ ನ ಮೂಲಕ. ಇನ್ನು ಆರ್ಟಿಕಲ್ 82 ಬಗ್ಗೆ ನೋಡ್ಕೊಳ್ಳೋಣ. ಇದು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್. ಆರ್ಟಿಕಲ್ 82ರ ಅಡಿಯಲ್ಲಿ ಪಾರ್ಲಿಮೆಂಟ್ಗೆ ಡಿಲಿಮಿಟೇಷನ್ ಆಕ್ಟ್ ಅನ್ನ ಎನ್ಆಕ್ಟ್ ಮಾಡುವಂತಹ ರೈಟ್ ಅನ್ನ ಕೊಡಲಾಗಿದೆ. ಸೊ ಯಾರು ಡಿಲಿಮಿಟೇಷನ್ ನ ತಗೋಬರ್ತಾರೆ? ರೈಟ್ಸ್ ಯಾರಿಗಿದೆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ? ಪಾರ್ಲಿಮೆಂಟ್ಗೆ ಇದೆ. ಸೊ ಆರ್ಗನೈಸ್ ಮಾಡುದು ಯಾರು? ಪಾರ್ಲಿಮೆಂಟು ಡಿಲಿಮಿಟೇಷನ್ ನ ಆರ್ಗನೈಸ್ ನ ಮಾಡುತ್ತೆ. ಸೊ ಡಿಲಿಮಿಟೇಷನ್ ನ ಆರ್ಗನೈಸ್ ಮಾಡಿದ ನಂತರ ಏನ್ ಮಾಡುತ್ತೆ? ಇಲ್ಲಿ ಡಿಲಿಮಿಟೇಷನ್ ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಗಳ ಸೀಟ್ಸ್ ಗಳನ್ನ ಚೇಂಜ್ ಮಾಡೋದಕ್ಕೆ ಬೇಕಾಗಿರುವಂತಹ ಕಾನ್ಸ್ಟಿಟ್ಯೂಯೆನ್ಸೀಸ್ ಗಳನ್ನ, ಟೆರಿಟೋರಿಯಲ್ ಬೌಂಡ್ರೀಸ್ ಗಳನ್ನ ಅಥವಾ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಗಳನ್ನ ಡಿವೈಡ್ ಮಾಡುತ್ತೆ. ಜೊತೆಗೆ ಆರ್ಟಿಕಲ್ 82 ಬಂದ್ಬಿಟ್ಟು ಪಾರ್ಲಿಮೆಂಟ್ಗೆ ರೈಟ್ಸ್ ಕೊಟ್ಟಿದೆ ಅಲ್ವಾ, ಅಂಡ್ ಆಲ್ಸೋ ಲೋಕಸಭಾಗೆ ಬೌಂಡ್ರೀಸ್ ಗಳನ್ನ ರೀಡ್ರಾ ಮಾಡುತ್ತೆ ಅಲ್ವಾ. ಅದೇ ತರ ಆರ್ಟಿಕಲ್ 170ಯ ಅಡಿಯಲ್ಲಿ ರೀಅಡ್ಜಸ್ಟ್ಮೆಂಟ್ ಆಫ್ ಸೀಟ್ಸ್ ಅಂಡ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಇನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಫಾರ್ಮ್ ಆಗುತ್ತೆ. ಇಟ್ ಇಸ್ ಸಿಮಿಲರ್ ಟು ಲೋಕಸಭಾ. ಇದು ಆರ್ಟಿಕಲ್ 170 ಸ್ಟೇಟ್ ಬಗ್ಗೆ ಹೇಳಿದ್ರೆ, ಆರ್ಟಿಕಲ್ 82 ಬಂದ್ಬಿಟ್ಟು ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಹೇಳುತ್ತೆ. Now we'll see what is the ಡಿಲಿಮಿಟೇಷನ್ ಕಮಿಷನ್. ಯಾರೆಲ್ಲ ಇರ್ತಾರೆ ಡಿಲಿಮಿಟೇಷನ್ ಕಮಿಷನ್? ಡಿಲಿಮಿಟೇಷನ್ ಕಮಿಷನ್ ನ ಸೆಂಟ್ರಲ್ ಗವರ್ಮೆಂಟ್ ಫಾರ್ಮ್ ಮಾಡುತ್ತೆ. ಪಾರ್ಲಿಮೆಂಟ್ ಕರೆಕ್ಟ್ ಅಲ್ವಾ? ಮಾಡುವಂತಹ ರೈಟ್ಸ್ ಅನ್ನ ತಗೊಂಡಿದೆ. ಅಂಡ್ ಇದೊಂದು ಇಂಡಿಪೆಂಡೆಂಟ್ ಬಾಡಿ, ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಥವಾ ಇಂಡಿಪೆಂಡೆಂಟ್ ಪವರ್ಡ್ ಬಾಡಿ ಅಂತಾನೆ ಕರಿಬಹುದಾಗತ್ತೆ. ಇದರಲ್ಲಿ ಒಟ್ಟು 3 ಜನ ಮೆಂಬರ್ಸ್ ಗಳು ಇರ್ತಾರೆ. ಈ 3 ಜನ ಮೆಂಬರ್ಸ್ ಅಲ್ಲಿ ಒಬ್ರು ಚೈರ್ ಪರ್ಸನ್ ಇರ್ತಾರೆ, ಇನ್ನ 2 ಮೆಂಬರ್ಸ್ ಗಳು. ಈ ಚೈರ್ ಪರ್ಸನ್ ಯಾರು ಅಂತ ಹೇಳಿದ್ರೆ ಸರ್ವಿಂಗ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಸರ್ವಿಂಗ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಜಡ್ಜ್ ಅಥವಾ ಸರ್ವಿಂಗ್ ಜಡ್ಜ್ ಇದರಲ್ಲಿ ಚೇರ್ ಪರ್ಸನ್ ಆಗಿರ್ತಾರೆ. ನೆಕ್ಸ್ಟ್ 2 ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ದಲ್ವಾ, ಅದರಲ್ಲಿ ಒಬ್ರು ಬಂದ್ಬಿಟ್ಟು ಚೀಫ್ ಎಲೆಕ್ಷನ್ ಕಮಿಷನರು ಅಥವಾ ಎಲೆಕ್ಷನ್ ಕಮಿಷನರು ನಾಮಿನೇಟೆಡ್ ಬೈ ಚೀಫ್ ಎಲೆಕ್ಷನ್ ಕಮಿಷನರ್ಸ್. ಎಲೆಕ್ಷನ್ ಕಮಿಷನರ್ ಆದ್ರೂ ಇರ್ಬೋದು, ಚೀಫ್ ಎಲೆಕ್ಷನ್ ಕಮಿಷನರ್ ಆದ್ರೂ ಇರ್ಬೋದು. ಎಲೆಕ್ಷನ್ ಕಮಿಷನರ್ಸ್ ಇರ್ಬೇಕು ಅಂತ ಹೇಳಿದ್ರೆ ದಟ್ ಪರ್ಸನ್ ಮಸ್ಟ್ ಬಿ ನಾಮಿನೇಟೆಡ್ ಬೈ ಚೀಫ್ ಎಲೆಕ್ಷನ್ ಕಮಿಷನರ್ಸ್. ಹಾಗೆಯೇ ಇನ್ನೊಬ್ರು ಬಂದ್ಬಿಟ್ಟು ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್. ಆ ಸ್ಟೇಟ್ ಇಂದ ತಗೊಳ್ಳಲಾಗತ್ತೆ. ಅಂದ್ರೆ ಇವಾಗ ಕರ್ನಾಟಕದ ಬೌಂಡ್ರೀಸ್ ಗಳನ್ನ ರೀಡ್ರಾ ಮಾಡ್ತಿದ್ದಾರೆ, ಡಿಲಿಮಿಟೇಷನ್ ಕಮಿಷನ್ ಫಾರ್ಮ್ ಮಾಡಿದ್ದಾರೆ. ಕರ್ನಾಟಕ ಬೌಂಡ್ರೀಸ್ ಇದೆ ಅಂದ್ರೆ ಅಲ್ಲಿಯ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಇದು ಕಂಪೋಸಿಷನ್ ಡಿಲಿಮಿಟೇಷನ್ ಕಮಿಷನ್. ಡಿಲಿಮಿಟೇಷನ್ ಕಮಿಷನ್ ಅನ್ನೋದು ಒಂದು ಪರ್ಮನೆಂಟ್ ಆರ್ಗನೈಸೇಷನ್ ಅಲ್ಲ, ಇದು ಟೆಂಪರರಿ. ರೀಡ್ರಾ ಮಾಡಿದ್ಮೇಲೆ ಅದು ಹೊರಟೋಗುತ್ತೆ. ಇಲ್ಲಿಯ ತನಕ ಡಿಲಿಮಿಟೇಷನ್ ಕಮಿಷನ್ ನ ಒಟ್ಟು 4 ಬಾರಿ ಆರ್ಗನೈಸ್ ನ ಮಾಡಲಾಗಿದೆ. 1952ರ ಸಮಯದಲ್ಲಿ ರೀಡ್ರಾ ಮಾಡ್ಲಿಕ್ಕೆ, 1963 ಹಾಗೆ 1973, 2002 ಹೀಗೆ 4 ಬಾರಿ ಆರ್ಗನೈಸ್ ಮಾಡಲಾಗಿದೆ. ಈಗ 2026ರಲ್ಲಿ ಮಾಡಿದ್ರೆ ಇದು 5th ಟೈಮ್ ಡಿಲಿಮಿಟೇಷನ್ ಕಮಿಷನ್ ನ ತಗೋಬರೋದು. ಅಂಡ್ ಡಿಲಿಮಿಟೇಷನ್ ಕಮಿಷನ್ ತಗೋಬರುವಂತಹ ಎಲ್ಲಾ ಡಿಸಿಷನ್ ಕೂಡ ಫೈನಲ್ ಡಿಸಿಷನ್. ಇದಕ್ಕೋಸ್ಕರ ಯಾವುದೇ ಕೋರ್ಟಿಗೆ ಹೋಗಿ ಚಾಲೆಂಜ್ ಅನ್ನ ಮಾಡೋ ಹಾಗಿಲ್ಲ. ಸೊ ಇದು ಡಿಲಿಮಿಟೇಷನ್ ಕಮಿಷನ್ ನ ಬಗ್ಗೆ. ನಾವು ಡೆಮೋಗ್ರಫಿಕ್ ರಿಯಾಲಿಟೀಸ್ ಬಗ್ಗೆ ನೋಡ್ಕೊಳ್ಳೋಣ. ಡೆಮೋಗ್ರಫಿಕ್ ರಿಯಾಲಿಟಿ ಬಂದ್ರೆ ಮೊದಲಿಗೆ ಅನ್ಇವನ್ ಡಿಸ್ಟ್ರಿಬ್ಯೂಷನ್. ಭಾರತದ ಪಾಪ್ಯುಲೇಷನ್ ಅನ್ಇವನ್ ಆಗಿ ಇನ್ಕ್ರೀಸ್ ಆಗ್ತದೆ. ಇದರಿಂದ ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಸ್ಟೇಟ್ ರೆಪ್ರೆಸೆಂಟೇಷನ್ ಚೇಂಜ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಹೈ ಫರ್ಟಿಲಿಟಿ ಸ್ಟೇಟ್ಸ್ ಗಳು ಗ್ರೇಟರ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆಗಿ ಏನ್ ಮಾಡಿದ್ರೆ, ಲೋ ಫರ್ಟಿಲಿಟಿ ರೇಟ್ ಇರುವಂತಹ ಸ್ಟೇಟ್ಸ್ ಗಳು ಇನ್ಫ್ಲೂಯೆನ್ಸ್ ರೆಪ್ರೆಸೆಂಟೇಷನ್ ಕಳೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಗವರ್ನೆನ್ಸ್ ನ ಅಚೀವ್ ಮಾಡೋದು ತುಂಬಾನೇ ಕಷ್ಟ.
ಜೊತೆಗೆ ಈಚ್ ಸ್ಟೇಟ್ ಈಕ್ವಲ್ ರೆಪ್ರೆಸೆಂಟೇಷನ್ ನ ಚಾಲೆಂಜಸ್ ನ ರೈಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಭಾರತದ ಫೆಡರಲಿಸಂ ಅನ್ನುವಂತಹ ನೇಚರ್ಗೆ ಡೆಮೊಕ್ರೆಟಿಕ್ ಈಕ್ವಾಲಿಟಿ ಅನ್ನುವಂತಹ ಚಾಲೆಂಜಸ್ ಕ್ರಿಯೇಟ್ ಆಗತ್ತೆ. ಎರಡನೇದಾಗಿ ಭಾರತದ ಡೆಮೋಕ್ರಸಿ ಬರೀ ನಂಬರ್ ಆಫ್ ಪಾಪ್ಯುಲೇಷನ್ ಮೇಲೆ ನಿಂತಿಲ್ಲ. ಸೊ ಇದು ಎಲ್ಲಾ ಸ್ಟೇಟ್ಸ್ ಗಳ ಬರೀ ನಂಬರ್ ಆಫ್ ಪಾಪ್ಯುಲೇಷನ್ ಬಗ್ಗೆ ಅಷ್ಟೇ ನಿಂತಿಲ್ಲ. ಪ್ರತಿಯೊಂದು ಸ್ಟೇಟ್ಸ್ ಗಳ ವಾಯ್ಸ್ಗೂ ಕೂಡ ರೆಪ್ರೆಸೆಂಟೇಷನ್ ಕೊಡೋದು ಇದರ ಮುಖ್ಯ ಗುರಿಯಾಗಿದೆ. ಸೊ ಭಾರತದ ಡೆಮೋಕ್ರಸಿಗೆ ಸರಿಯಾದ ವಾಯ್ಸ್ ಅನ್ನು ಕೊಟ್ಟದಲ್ಲೇ ಡೆಮೋಕ್ರಸಿಗೆ ಥ್ರೆಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಪಾಪ್ಯುಲೇಷನ್ ಮೇಲೆ ಮಾತ್ರ ಡಿಪೆಂಡ್ ಆಗದೆ ಫೆಡರಲ್ ಸ್ಟೆಬಿಲಿಟಿಯನ್ನ ಕಳ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ ಇದರಿಂದ. ಹಾಗೂ ರೀಜನಲ್ ರೀಸ್ಟ್ರೆಂಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ನ್ಯಾಷನಲ್ ಯೂನಿಟಿಯನ್ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಫೆಡರಲ್ ಫೇರ್ನೆಸ್ ನ ಬ್ಯಾಲೆನ್ಸ್ ಮಾಡಬೇಕು. ಇದನ್ನ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡೋದ್ರಿಂದ ಎನ್ಹಾನ್ಸ್ ಮಾಡಲಾಗುತ್ತೆ. ಬಟ್ ಪಾಪ್ಯುಲೇಷನ್ ಡೆಮೋಗ್ರಫಿಕ್ ಚೇಂಜ್ ಆಗ್ತಿರೋದ್ರಿಂದ ಯಾವ ರೀತಿ ನಾವು ಸ್ಟೆಪ್ಸ್ ಗಳನ್ನ ತಗೊಳ್ಬಹುದು? ಡಿಲಿಮಿಟೇಷನ್ ನ ಮೇಜರ್ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಬರೀ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗ್ತಿರೋದ್ರನ್ನ ಕಂಟ್ರೋಲ್ ಮಾಡ್ಬಿಟ್ಟು ವೇಟೇಜ್ ಮೇಲೆ ಡಿಪೆಂಡ್ ಆಗ್ಬೇಕು. ಅಂತ ಹೇಳಿದ್ರೆ ಬರೀ ಪಾಪ್ಯುಲೇಷನ್ ಮೇಲೆ ಅಷ್ಟೇ ಅಲ್ಲ, ಅಲ್ಲಿ ಇರುವಂತಹ ವೇಟೇಜ್ ಮೇಲೆ ಕೂಡ ಡಿಪೆಂಡ್ ಆಗ್ಬೇಕು. ಸದರ್ನ್ ಸ್ಟೇಟ್ಸ್ ಲೈಕ್ ತಮಿಳ್ನಾಡು ಆಗಿರ್ಬಹುದು, ಕೇರಳ ಆಗಿರ್ಬಹುದು, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ ಇವೆಲ್ಲವೂ ಕೂಡ ನ್ಯಾಷನಲ್ ಪಾಪ್ಯುಲೇಷನ್ ಕಂಟ್ರೋಲ್ ಪಾಲಿಸೀಸ್ ಗಳನ್ನ ತಗೊಂಡ್ಬಂದ್ಬಿಟ್ಟು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿವೆ. ಬಟ್ ಅದೇ ನಾರ್ತ್ ಇಂಡಿಯಾಗ ಹೋದ್ರೆ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಇಫ್ ಇನ್ ಕೇಸ್ ಬರೀ ಪಾಪ್ಯುಲೇಷನ್ ಒಂದನ್ನ ನಾವೇನಾದ್ರೂ ಕನ್ಸಿಡರ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಕೇರಳ ಅಂತಾನೆ ತಗೊಳ್ಳೋಣ. ಕೇರಳದಲ್ಲಿ 0% ಆಫ್ ದ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ಇದೆ. 0% ಅಂದ್ರೆ ಯಾವುದೇ ಎಕ್ಸ್ಟ್ರಾ ಬರೋದಿಲ್ಲ ಅಲ್ಲಿ. ಅದೇ ತರ ತಮಿಳ್ನಾಡು ಜಸ್ಟ್ 26% ಅಷ್ಟೇ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ನಂಬರ್ ಆಫ್ ಸೀಟ್ಸ್ ಅಲೋಕೇಶನ್. ಅದೇ ನಾವು ಮಧ್ಯಪ್ರದೇಶ್ ಮತ್ತೆ ಉತ್ತರ ಪ್ರದೇಶನ ತಗೊಂಡ್ರೆ ಆಲ್ಮೋಸ್ಟ್ 76% ಆಫ್ ದ ಸೀಟು ಈಚ್ ಸ್ಟೇಟ್ಸ್ ಇಂದ ಇನ್ಕ್ರೀಸ್ ಆಗುತ್ತೆ. 76 to 79% ಆಫ್ ದ ಸೀಟ್ಸ್. ಸೊ ಹಾಗಾಗಿ ಬರೀ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡದೆ ಅದ್ರ ವೆಯ್ಟೇಜ್ ಅನ್ನು ಕೂಡ ಕನ್ಸಿಡರ್ ಮಾಡ್ಬೇಕು. ಎರಡನೇದಾಗಿ ಥ್ರೆಟ್ಸ್ ಟು ಫೆಡರಲಿಸಂ. ಫೆಡರಲಿಸಂಗೆ ಥ್ರೆಟ್ ಆಗತ್ತೆ. ಸೊ ಯಾಕೆ ಫೆಡರಲಿಸಂಗೆ ಥ್ರೆಟ್ ಆಗತ್ತೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟರಿ ಸೀಟ್ಸ್ ಅಲೋಕೇಶನ್ ನದರ್ನ್ ಸ್ಟೇಟ್ಸ್ ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನದರ್ನ್ ಸ್ಟೇಟ್ಸ್ ಗೆ ಜಾಸ್ತಿ ಆಗೋದ್ರಿಂದ ಇಲ್ಲಿ ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಸೀಟ್ ಅಲೋಕೇಶನ್ ಆಗುತ್ತೆ. ಈವನ್ ನಾರ್ತ್ ಇಂಡಿಯಾದಲ್ಲಿ ಇರುವಂತಹ ಸ್ಮಾಲ್ ಸ್ಟೇಟ್ಸ್ ಆಗಿರುವಂತಹ ಪಂಜಾಬ್ ಆಗಿರ್ಬೋದು, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ ಕೂಡ ಇದರಿಂದ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪಾಪ್ಯುಲೇಷನ್ ಒಂದನ್ನ ಕನ್ಸಿಡರ್ ಮಾಡ್ಕೊಳ್ದೆ ಅದ್ರಲ್ಲಿರುವಂತಹ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನಂತರ ಫಿಸ್ಕಲ್ ಡಿಸ್ಅಡ್ವಾಂಟೇಜ್. ಯಾಕೆ ಅಂತ ಹೇಳಿದ್ರೆ, ಫಿನಾನ್ಸ್ ಕಮಿಷನ್ ಟ್ಯಾಕ್ಸ್ ಡೆವಲ್ಯೂಷನ್ ಮಾಡೋದಕ್ಕೆ ಅಥವಾ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ನ ಮಾಡ್ಲಿಕ್ಕೋಸ್ಕರ ಪಾಪ್ಯುಲೇಷನ್ ಕನ್ಸಿಡರ್ ಮಾಡ್ಲಾಗತ್ತೆ. ಸೊ ಪಾಪ್ಯುಲೇಷನ್ ಕನ್ಸಿಡರ್ ಮಾಡೋದ್ರಿಂದ, ಪಾಪ್ಯುಲೇಷನ್ ಅನ್ನೋದು ಒಂದೇ ಕ್ರೈಟೀರಿಯಾ ಆಗೋದ್ರಿಂದ ನಾವು ಈ ಒಂದು ಕ್ರೈಟೀರಿಯಾನ ಯೂಸ್ ಮಾಡ್ಕೊಳ್ತಾ ಹೋದ್ರೆ ಸದರ್ನ್ ಸ್ಟೇಟ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ರೆಪ್ರೆಸೆಂಟೇಷನ್ ಸಿಗೋದಿಲ್ಲ. ಸೊ ಸದರ್ನ್ ಸ್ಟೇಟ್ಸ್ ಗಳಿಗೆ ಫಿನಾನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಕಡಿಮೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬೋತ್ ಪೊಲಿಟಿಕಲಿ ಹಾಗೂ ಫಿನಾನ್ಷಿಯಲ್ ಅನ್ಸ್ಟೇಬಲ್ಸ್ ಗಳನ್ನ ಸದರ್ನ್ ಸ್ಟೇಟ್ಸ್ ಗಳು ಫೇಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬರೀ ಪೊಲಿಟಿಕಲ್ ಪಾಪ್ಯುಲೇಷನ್ ಅಂತ ಮಾತ್ರ ಕನ್ಸಿಡರ್ ಮಾಡ್ದಲೇನೆ ಗುಡ್ ಗವರ್ನೆನ್ಸ್ ನ ಅಚೀವ್ ಮಾಡೋದಕ್ಕೋಸ್ಕರ ಪ್ರಾಪರ್ ವೇ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಸೊ ಕೆಲವೊಂದ್ಸಲ ನಾರ್ತ್ ಮತ್ತೆ ಸೌತ್ ಡಿವೈಡ್ ಆಗ್ಬೇಕು ಅನ್ನುವಂತಹ ವಾಯ್ಸಸ್ ಗಳನ್ನ ಕೂಡ ಅರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲದನ್ನು ಕೂಡ ನೋಡ್ಕೊಂಡು ಈವನ್ ಸ್ಮಾಲರ್ ಸ್ಟೇಟ್ಸ್ ಗಳಿಗೂ ಕೂಡ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡ್ಬೇಕಾಗತ್ತೆ. ಜೊತೆಗೆ ನ್ಯಾಷನಲ್ ಯೂನಿಟಿಯನ್ನ ಪ್ರಿಸರ್ವ್ ಮಾಡೋದಕ್ಕೆ ಡೆಮೋಕ್ರೆಟಿಕ್ ಈಕ್ವಾಲಿಟಿಯನ್ನ ಅಚೀವ್ ಮಾಡಬೇಕು. ದಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಡಿಲಿಮಿಟೇಷನ್ ಅನ್ನೋದು ಈ ಒಂದು ಆರ್ಟಿಕಲ್ ನ ಮುಖ್ಯ ಉದ್ದೇಶ ಆಗಿದೆ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ ನ ರಿಲೇಟೆಡ್. ಇದರಲ್ಲಿ ಪಾರ್ಟ್ಸ್ ಬೈ ಪಾರ್ಟ್ಸ್ ತಗೊಂಡ್ಬಿಟ್ಟು ನೀವು ಬೇರೆ ಬೇರೆದಕ್ಕೆ ಆನ್ಸರ್ ಬರೆಯುವಾಗ ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದಾಗತ್ತೆ. ಇದ್ರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. Which constitutional amendment act extended the freeze on the number of parliamentary seats in Lok Sabha to encourage population stabilization across the states?
ಸೊ ಇದು 84th Constitutional Amendment Act 2002 is the correct answer. We'll see the mains question. A purely population-based delimitation exercise risk penalizing states that have successfully controlled their population, thereby challenging principle of cooperative federalism. Federalismಗೆ ಚಾಲೆಂಜ್ ಆಗತ್ತೆ ಅದು. Analyze the statement in the context of the upcoming post-2026 delimitation. Discuss the feasibility and benefits of incorporating demographic performance as primary criteria for seat allocation. ಸೊ ಈ ಕ್ವಶನ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಒಂದು ಕ್ವಶನ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ಡಿಲಿಮಿಟೇಷನ್ ರಿಲೇಟೆಡ್ ಯಾವುದೇ ಕ್ವಶನ್ಸ್ ಬಂದ್ರೂ ಕೂಡ ಅದನ್ನ ಅಟೆಂಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್